ಪ್ರಜಾತಂತ್ರದ ಒಂದು ಚಾರ್ಮ್ ಬ್ಯೂಟಿ ಅಂತ ಹೇಳೋಣ. ಎಸ್, ಎಂಥ ಏಕಮೇವ ದ್ವಿತೀಯ ನಾಯಕ ಆಗಿದ್ದರೂ ಕೂಡ ಅದು ಇಟ್ ಈಸ್ ನಾಟ್ ಫೋರ್ಗಾನ್ ಕನ್ಕ್ಲೂಷನ್. ಎಲೆಕ್ಷನ್ಗೆ ಮುಂಚೆನೇ ನೀವು ರಿಸಲ್ಟನ್ನು ಡಿಕ್ಲೇರ್ ಮಾಡಿಕೊಂಡು ಹೋಗೋ ಹಾಗಿಲ್ಲ ಅನ್ನೋ ಥರದ ಸಂದೇಶ ಬಂದರೆ ಸಂತೋಷ ಪಡಬೇಕಾದಂಥ ವಿಚಾರ ಇದು ಅಂತ ನಾನು ಅನ್ಕೊಳ್ತೀನಿ. ಎಲ್ಲೋ ವೆಸ್ಟ್ ಬೆಂಗಾಲಲ್ಲಿ ಮಮತಾ ಬ್ಯಾನರ್ಜಿ ಇಂಡಿ ಅಲೈನ್ಸಿಂದ ಹೊರಗಡೆ ಬಂದಿದ್ದು ಅವರಿಗೆ ಮುಳುವಾಯಿತು ಅಂತ ಅನ್ಸುತ್ತಾ ನಿಮಗೆ? ಅಷ್ಟೇ ಅಲ್ಲ, ಅದಕ್ಕಿಂತ ಇಂಪಾರ್ಟೆಂಟ್ ಅವ್ರ ಆಟೋಕ್ರಾಟ್ 2 ಸಾರಿ ಅವ್ರನ್ನ ಜನ ಕ್ಷಮಿಸಿದ್ರು. ಅವರ ಒಂದು ನಿರಂಕುಶ ಆಡಳಿತ ರೀತಿಯ ಒಂದೊಂದು ನಿರಂಕುಶ ಮತಿ ಇದೆಯಲ್ಲ, ಅದು ಜನ ಸಹಿಸ್ತಾ ಬಂದರು. ಯಾಕೆಂದರೆ ಆಲ್ಟರ್ನೇಟಿವ್ ಇರಲಿಲ್ಲ. ಒಂದು ಎರಡನೇದು BJP ಇನ್ನೂ ಇಷ್ಟು ಚೆನ್ನಾಗಿ ಎಮರ್ಜ್ ಆಗಿರಲಿಲ್ಲ. ಆಮೇಲೆ ಸಂದೇಶ್ ಖಾಲಿಯನ್ನು ನಾವು ದೂರ ನಿಂತ್ಕೊಂಡು ನಮಗೆ ಅದರದ ಪ್ರಭಾವ ಅದರ ಗ್ರಾವಿಟಿ ಅಷ್ಟು ನಮಗೆ ತಟ್ಟಲಿಲ್ವೋ ಏನೋ ಗೊತ್ತಿಲ್ಲ. ಇಟ್ಸ್ ಎ ಬಿಗ್ ಏನು ಇನ್ಸಿಡೆಂಟ್. ಅದನ್ನು ಜನ ಅವರು ನಮ್ಮ ಫಾರ್ ಎಕ್ಸಾಂಪಲ್ ಈಗ ನೇಹಾ ಪಾಟೀಲ್ ಅವರ ಕೊಲೆಗೆ ನಮ್ಮ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಎಷ್ಟು ಬೇಜವಾಬ್ದಾರಿ ರೀತಿಯಲ್ಲಿ ರಿಯಾಕ್ಟ್ ಮಾಡಿದ್ರು, ಅದೇ ಥರನೇ ಮಮತಾ ಬ್ಯಾನರ್ಜಿ ಆ ಸಂದೇಶ್ ಖಾಲಿ ವಿಚಾರದಲ್ಲಿ ನಡ್ಕೊಂಡ ಹಾಗೆ ಕಾಣಿಸುತ್ತೆ. ಅದಕ್ಕೆ ಜನ ಅದನ್ನೇನಂತಂದ್ರೆ ಅದನ್ನು ಕ್ಷಮಿಸೋಂಗೆ. ಯಾಕೆಂದರೆ ಫಾರ್ ಎಕ್ಸಾಂಪಲ್ BJPಗೆ ಬೇರೆ ಕಡೆ ಇವರು ಏನು ಮಾಡಿದ್ದಾರೆ, ಜನ ಅಂಡರ್ ಕರೆಂಟ್ ನೀವೇನು ಏನು ಹೇಳ್ತೀರಾ ಕೋಪವನ್ನು ತೋರಿಸಿದ್ದಾರೆ. ಪಶ್ಚಿಮ ಬಂಗಾಳಕ್ಕೆ ಬಂದಾಗ ಅದನ್ನು ಕೈ ಹಿಡಿತಾ ಇದ್ದಾರೆ ಅಂತ ಅರ್ಥ ಅವ್ರ ಮೇಲಕ್ಕಿಂತ ಹೆಚ್ಚು ಕೋಪ ಮಮತಾ ಬ್ಯಾನರ್ಜಿ ಮೇಲೆ ಇದೆ ಅಂತ ಆಯ್ತಲ್ವ ಅಲ್ಲಿಗೆ. ಕರೆಕ್ಟ್. ಸೊ ಅಲ್ಲಿ ಅಂದರೆ ಕಾಂಗ್ರೆಸ್ ಜೊತೆ ಕೈ ಜೋಡಿಸೋದು ಇಟ್ ಮೇ ನಾಟ್ ಬಿ ಎ ಬಿಗ್ ಫ್ಯಾಕ್ಟ್. ಯಾಕಂದರೆ ಕಾಂಗ್ರೆಸ್ ಅನ್ನೋದು ಎಷ್ಟು ಸಹಾಯ ಮಾಡ್ಬೋದಾಗಿತ್ತು, ಒಂದು 7% 5% ವೋಟನ್ನು ಟ್ರಾನ್ಸ್ಫರ್ ಕೊಡ್ಬೋದಾಗಿದೆ. ಅವರ ಶಕ್ತಿ ಇದ್ದಿದ್ದು ಅಷ್ಟೇ. ಅಲ್ಲಿ ಬೆಹರಾಂಪುರ ಓದ್ಬಿಟ್ರೆ ಕಾಂಗ್ರೆಸ್ಗೆ ಎಲ್ಲೂ ಪ್ರೆಸೆನ್ಸ್ ಇರಲಿಲ್ಲ. ಸೊ ಇಟ್ ವಾಸ್ ನಾಟ್ ಎ ಫ್ಯಾಕ್ಟರ್. TMC ಕಾಂಗ್ರೆಸ್ ಜೊತೆ ಹೋಗಿದ್ರೆ ಕಾಂಗ್ರೆಸ್ಸಿಗೆ ಪ್ರಯೋಜನ ಆಗ್ತಾಯಿತ್ತೆ ಹೊರತು TMCಗೆ ಏನು ಪ್ರಯೋಜನ ಆಗ್ತಾಯಿತ್ತು ಅಂತ ನನಗನ್ನಿಸ್ತಾ ಇರಲಿಲ್ಲ. ಸೊ ಹಾಗಾಗಿ ಇಲ್ಲಿ ಮಮತಾ ಬ್ಯಾನರ್ಜಿ ಅವರ ಒಂದು ರೀತಿಯಲ್ಲಿ ಅವರ ಧೋರಣೆ ಏನಿದೆ ಅದೇ ಇಲ್ಲಿ ಫ್ಯಾಕ್ಟರ್ ಆಯಿತು ಅಂತ ಕಾಣುತ್ತೆ. ಆಮೇಲೆ ಅವರ ಸೋದರಳಿಯ ಇವರು ಡೈನಾಸ್ಟಿಕ್ ಪಾಲಿಟಿಕ್ಸ್ ಇಲ್ಲದೆ ಇರ್ಬೋದು, ಆದರೆ ಆ ಸೋದರಳಿಯನ್ನು ಇಟ್ಕೊಂಡು ಅವ್ರನ್ನ ಪ್ರಮೋಟ್ ಮಾಡಿ ಎಂಥ ಅಧಿಕಾರಿ ಸುವೇಂದು ಅಧಿಕಾರಿ ಅವರ ಅವರಿಬ್ಬರ ಮಧ್ಯದ ಲಾಸ್ಟ್ ಫೇಸಲ್ಲಿ ಅದು ಒಂದು ದೊಡ್ಡ ಒಂದು ಡ್ರಾಮಾ ಅಲ್ಲಿ.